ಒಂದು ತಿಂಗಳು ಮಾತ್ರ ಕಳೆದಿದೆ. ನಮ್ಮ ಅಧಿಕಾರ ಬಂದ ತಕ್ಷಣ ನಾವು ಏನು ಹಿಂದೆ ನೋಡಿದಂತೆ ಶಾಸಕರ ಟ್ಯಾಕ್ಸು ಹೆಚ್ಚಿಸಬೇಕು, ಪಟ್ಟಣ ಪಂಚಾಯತಿ ಅಭಿವೃದ್ಧಿಪಡಿಸಬೇಕು ಅಂತ ಏನು ಈಗಾಗಲೇ ನಾವು ಪ್ರಣಾಳಿಕೆಯಲ್ಲಿ ಕೊಟ್ಟಂತೆ ಪಟ್ಟಣ ಪಂಚಾಯತಿ ವ್ಯಾಪ್ತಿಯಿಂದ ಕಾರ್ಖಾನೆಗಳಿಗೆ ಟ್ಯಾಕ್ಸ್ ವಸೂಲಿಗೆ ಈಗಾಗಲೇ ನಾವು ವಸೂಲಿ ಮಾಡುತ್ತಾ ಮುಂದುವರಿತಿದ್ದೀವಿ. ಶಾಸಕರು ಹೇಳಿದಂತೆ ನಾವು ಅತ್ಯಧಿಕ ಟ್ಯಾಕ್ಸನ್ನು ಕಲೆಕ್ಟ್ ಮಾಡಿ ನಮ್ಮ ಪಂಚಾಯತಿಯನ್ನು ಅಭಿವೃದ್ಧಿಪಡಿಸುವುದೇ ನನ್ನ ಗುರಿ. ಈಗಾಗಲೇ ಅದನ್ನು ಹೊರತು ಏನು ಭಾಷೆಯಲ್ಲಿ ಪಟ್ಟಣ ಪಂಚಾಯತಿ ಅನಧಿಕೃತವಾಗಿ ನಿರ್ಮಿಸ್ತಿರುವ PGಗಳು 40-30 ಬಿಟ್ಟು 60-40 ಕಟ್ಟಿರುವ ಕಟ್ಟಡಗಳು, ಯಾವುದೇ ರೀತಿಯ ಪಂಚಾಯತಿಗೆ ಪರ್ಮಿಷನ್ ತೊಗೊಂಡನೆ ಯಾವುದೇ ರೀತಿಯ ಡೆವಲಪ್ಮೆಂಟ್ ಚಾರ್ಜ್ ಕಟ್ತಿರುವ ಕಟ್ಟಡಗಳಿಗೆ ಈಗಾಗಲೇ ನೋಟಿಸು ಕೊಡಲು ಪ್ರಾರಂಭಿಸಿದ್ದೇವೆ. ಮುಂದಿನ ದಿನಗಳಲ್ಲಿ ಇವರಿಗೆ ಕಾನೂನು ರೀತಿ ನಾವು ನೋಟಿಸ್ ಕೊಟ್ಟು ಕ್ರಮ ಜರುಗಿಸಲು ಸಿದ್ಧರಾಗಿರ್ತೇವೆ. ಎರಡನೇದಾಗಿ ಏನು ಪಟ್ಟಣ ಪಂಚಾಯತಿ ವ್ಯಾಪ್ತಿಯಲ್ಲಿ ನೂರಾರು ಅಂಗಡಿಗಳಿವೆ, ಹೋಟೆಲ್ಗಳಿವೆ, ಬಾರ್ಗಳಿವೆ. ಇವೆಲ್ಲರಿಗೂ ಈಗಾಗಲೇ ಫ್ಲೆಕ್ಸ್ ಮುಖಾಂತರ ಮತ್ತು ನಮ್ಮ ಕಸ ತೆಗೆದುಕೊಳ್ಳುವ ವಾಹನಗಳ ಮೂಲಕ, ಮೈಕ್ ಮೂಲಕ ಈಗಾಗಲೇ ಅವರಿಗೆ ಅವೇರ್ನೆಸ್ಸು ಮಾಡಿದ್ದೇವೆ. ಈಗಾಗಲೇ 20 ದಿನಗಳು ಕಳೆದಿದೆ. ಮುಂದಿನ ದಿನಗಳಲ್ಲಿ ನಾವು ಯಾರು ಪ್ಲಾಸ್ಟಿಕ್ ಉಪಯೋಗಿಸ್ತಾರೋ ಅವರ ಮೇಲೆ ದಂಡ ವಿಧಿಸುವುದು ಮತ್ತು ಅವರು ಇಟ್ಟಿರುವ ಆ ಪ್ಲಾಸ್ಟಿಕ್ಕನ್ನು ನಾವು ತೆಗೆದುಕೊಂಡು ಹೋಗುವುದು ಮತ್ತು ಈ ರೀತಿ ಅನೇಕ ಕಾರ್ಯಕ್ರಮಗಳು ನಾವು ಶಾಸಕರ ಒಂದು ಏನು ನಮಗೆ ಗೈಡ್ಲೈನ್ಸ್ ಕೊಟ್ಟಿದ್ದಾರೆ ಅದರ ಮುಖಾಂತರ ನಾವು ಕ್ರಮ ಕೈಗೊಳ್ತೇನೆ. ಈ ಕ್ರಮದಲ್ಲಿ ಕೆಲವರಿಗೆ ಸಮಾಧಾನ ಇರ್ಬೋದು, ಕೆಲವ್ರಿಗೆ ಅಸಮಾಧಾನ ಇರ್ಬೋದು. ನಾನು ಯಾವುದಕ್ಕೂ ಲೆಕ್ಕಿಸೋದಿಲ್ಲ. ಏನು ನಮ್ಮ ಪಟ್ಟಣ ಪಂಚಾಯತಿಗೆ ಏನು ಟ್ಯಾಕ್ಸ್ ಕೊಡಬೇಕು ಅದರ ಬಗ್ಗೆ ಕಟ್ಟುನಿಟ್ಟಿನ ಕ್ರಮ ಜರುಗಿಸಿ ನಮ್ಮ ಪಂಚಾಯತಿಗೆ ಅತ್ಯಧಿಕ ಟ್ಯಾಕ್ಸ್ ವಸೂಲಿ ಏನು ಬೇಕೋ ಅದು ಮಾಡುತ್ತೇನೆ. ಈಗಾಗಲೇ ನಾವು ಕೆಲವೊಂದು ಕಠಿಣ ಕ್ರಮಗಳನ್ನು ತೆಗೆದುಕೊಂಡಿರ್ತೇನೆ. ಯಾರ್ಯಾರು ಅನಧಿಕೃತವಾಗಿ PGಗಳು ಕಟ್ಟಿದರೋ ಕೂಡಲೇ ಬಂದು ತಾವುಗಳು ಕ್ರಮಬದ್ಧವಾಗಿ ಪಟ್ಟಣ ಪಂಚಾಯತಿಗೆ ಒಳಪಟ್ಟ ಏನು ನೀತಿಗಳಿದೆ, ಲೈಸೆನ್ಸ್ ಆಗ್ಬೋದು, NOC ಆಗ್ಬೋದು, ಅದಕ್ಕೆ ಸಂಬಂಧಪಟ್ಟ PGಯಲ್ಲಿರುವ ಕಸ ಇಳುವರಿ ಆಗ್ಬೋದು, ಅದನ್ನೆಲ್ಲ ಗಮನಿಸಿ ತಾವು ಬಂದು ಡೆವಲಪ್ಮೆಂಟ್ ಅಭಿವೃದ್ಧಿ ಶುಲ್ಕ ಆಗಿರ್ಬೋದು ತಾವುಗಳು ಕಟ್ಟಿ ಈ ಒಂದು ಇದನ್ನು ನೋಟಿಸನ್ನು ನೀವು ಜಾರಿ ಆಗದಂತೆ ನೋಡ್ಕೊಳ್ಬೇಕು ಅಂತ ನಾನು ಸಾರ್ವಜನಿಕರಲ್ಲಿ ಮತ್ತು ನನ್ನ ಪಟ್ಟಣ ಪಂಚಾಯತಿ ಬರುವ ಎಲ್ಲ ಅಂಗಡಿಗಳಿಗೆ ಈಗಾಗಲೇ ಟ್ರೇಡ್ ನೋಟಿಸ್ ತೊಗೊಬೇಕು ಅಂತ ಈಗಾಗಲೇ ನಾನು ಮನವರಿಕೆ ಮಾಡಿಕೊಟ್ಟಿದ್ದೀನಿ. ಎಲ್ಲ ಅಂಗಡಿಗಳಿಗೂ ಟ್ರೇಡ್ನೆಸ್ ತೊಗೊಳ್ಳೋಕ್ಕೆ ನೋಟಿಸ್ ಕೂಡ ಜಾರಿ ಮಾಡಿರ್ತೇನೆ. ನನ್ನ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವ ಸಣ್ಣ ಮತ್ತು ದೊಡ್ಡ ಅಂಗಡಿಗಳು ಎಲ್ಲವೂ ಟ್ಯಾಕ್ಸ್ ಕಟ್ಟಬೇಕು, ನೋಟಿಸ್ ತೊಗೊಳ್ಬೇಕು. ಏನು ಕಾನೂನುಬದ್ಧವಾಗಿದೆಯೋ ಅದನ್ನು ಕಟ್ಟಿ ತಾವುಗಳು ಮುಂದುವರಿಸ್ಕೊಂಡು ಹೋಗಬೇಕು ಅಂತ ತಮ್ಮಲ್ಲಿ ಈ ಮೂಲಕ ಪ್ರಾರ್ಥನೆ ಮಾಡಿಕೊಡ್ತೇನೆ.